ನೋಡಿದ್ರ ಮಾವ, ಟೀ ಶರ್ಟ್ ಅರಿಯಕ್ಕಿಂತ ಮುಂಚೆ ಹೇಗಿತ್ತು ಅಂತ ಅವಳಿಗೆ ನೆನಪಿದೆ. ಆಮೇಲೆ ಏನಾಯ್ತು ಅಂತ ಅವಳಿಗೆ ನೆನಪೇ ಇಲ್ಲ. ನಿಮ್ಮಂಥ ದೊಡ್ಡ ಮನುಷ್ಯರಿಗೆ ನನ್ನ ಮಗಳನ್ನ ತೊಳ್ಸಿಕ್ಬಾರ್ದಾಗಿತ್ತು ಸಾಹೇಬ್ರೆ. ಮದುವೆಗೆ ಮುಂಚೆ ಹೀಗೆ ಆಡ್ತಾಳೆ, ಮದುವೆ ಆದ್ಮೇಲೆ ಸರಿ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಮದುವೆ ಆದ್ಮೇಲೂ ಅವಳ ಹುಚ್ಚುತನ ಹೀಗೆ ಮುಂದುವರಿತಾ ಇದೆ. ನಾನೇನ್ ಮಾಡಲಿ? ಅಳ್ಬೇಡಿ ಮಾವ, ಒಂದು ಕೆಲಸ ಮಾಡಿ, ಅವಳಿಗೆ ಮಧುವಂತಿ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು ಅಂತ ಹೇಳಿ. ಮುಖ್ಯವಾಗಿ ಅವಳಿಗೆ ಆ ಕೇಸ್ ವಾಪಸ್ ತೊಗೊಳಕ್ಕೆ ಹೇಳಿ. ಇಲ್ಲ ಅಂದರೆ ಆ ಕೊಲೆಗಾರ ಸಿಗ್ತಾನೆ ಅಂತ ಬರೀ ಅವನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಕೇಸ್ ವಾಪಸ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಮಾವ. ಟೀ ಶರ್ಟ್ ಅರಿಯಕ್ಕಿಂತ ಮುಂಚೆ ಹೇಗಿತ್ತು ಅಂತ ಅವಳಿಗೆ ನೆನಪಿದೆ. ಆಮೇಲೆ ಏನಾಯ್ತು ಅಂತ ಅವಳಿಗೆ ನೆನಪೇ ಇಲ್ಲ. ನಿನಗೆ ತುಂಬ ಪ್ರೀತಿ ಮಾಡೋ ಜನ ಸಿಕ್ಕಿದ್ದಾರೆ ಕಣೆ. ನಿನ್ಗೆ ಒಳ್ಳೆ ಮನೆ ಸಿಕ್ಕಿದೆ, ಇದನ್ನೆಲ್ಲ ಉಳಿಸ್ಕೋ, ಅನ್ಯಾಯವಾಗಿ ಕಳ್ಕೋಬೇಡ. ಈ ಮನೆಯವ್ರು ನನ್ನ ಪ್ರೀತಿ ಮಾಡೋದಕ್ಕೂ ಮಧುವಂತಿ ಅಕ್ಕನ ಕೇಸ್ಗೂ ಏನಪ್ಪ ಸಂಬಂಧ? ಸಂಬಂಧ ಇದೆ. ಅದಕ್ಕೆ ಹೇಳ್ತಾ ಇದ್ದೀವಿ, ನಿನ್ನ ವರ್ತನೆಯಿಂದ ಈ ಮನೆಯವ್ರ ಮನಸ್ಸಿಗೆ ನೋವಾಗಿದೆ. ನಿನಗೆ ಆ ಅಧಿಕಾರ ಇಲ್ಲ. ಈ ಮನೆಯವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಮೇಘನಾ ನಿಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅಂತ. ನನ್ನ ಮಾತು ಉಳಿಸು. ಈಗ ನಾನು ಯಾರ ಮನ್ಸಿಗೆ ನೋವು ಮಾಡ್ತಿದ್ದೀನಪ್ಪ? ಮಧುರ, ನೀನಾದ್ರೂ ಹೇಳ ನಿಮ್ಮ ಅಕ್ಕನಿಗೆ. ಹೌದು ಕಣಕ್ಕ, ನೀನು ಹೇಗೇಗೋ ಆಡ್ತಾ ಇದೀಯಾ. ಆದ್ರಿಂದ ನೀನು ಜೇನು ತೊಂದರೆ ಮಾಡ್ಕೊಳ್ಳೋದು ಬೇಡ ಕಣೆ. ಮಧುವಂತಿ ಅಕ್ಕನ ವಿಷಯ ನೀನು ತಲೆ ತುಂಬ ತುಂಬ್ಕೊಂಡ್ಬಿಟ್ಟಿದ್ಯಾ. ಮೊದಲು ಅದನ್ನು ತೆಗೆದು ಹಾಕು. ನೀನು
ಹಾಗೆ ಮಾತಾಡ್ತೀಯಲೆ? ಮದ್ವೆಗ್ ಮುಂಚೆನೆ ಆ ಕೊಲೆಗಾರನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಪಣ ತೊಟ್ಟೋಳು ನಾನು. ಹೇಗೋ ಮದುವೆ ಆಗೋಯ್ತು. ಈಗ್ಲಾದ್ರೂ ನಾನು ಅವಳ ಆತ್ಮಕ್ಕೆ ಶಾಂತಿ ಸಿಗೋ ಕೆಲಸ ಮಾಡಿಲ್ಲ ಅಂದ್ರೆ ಮೋಸ ಮಾಡ್ದಾಗಲ್ವ ನಾನು ಅವಳಿಗೆ? ಬೆಂಕಿ ಬಿತ್ತು ನಿಮ್ಮ ಅಕ್ಕನ ಶಾಂತಿಗೆ. ಮದುವೆಗೆ ಮುಂಚೆ ಒಂಥರ, ಮದುವೆ ಆದ್ಮೇಲೆ ಒಂಥರ ಇರ್ತಾರೆ ಜನ. ಆದರೆ ನಿನಗೆ ಸಿಕ್ಕಿರೋ ಜನ ಚಿನ್ನದಂಥವ್ರು ಕಣೆ, ಚಿನ್ನದಂಥವ್ರು. ಇವ್ರನ್ನ ಚಿನ್ನದ ಥರನೇ ನೋಡ್ಕೋಬೇಕು ಕಣೆ, ತುಕ್ಕಿಡಿದ್ರ ಕಬಡ ಥರ ಅಲ್ಲ. ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಅತ್ತೆ ಮಾವ ಸಿಗಲಿ, ಒಳ್ಳೆ ಮನೆ ಸಿಗಲಿ ಅಂತ ಹೆಣ್ಣು ಮಕ್ಕಳು ಸಿಕ್ಕ ದೇವ್ರ ಹತ್ರ ಎಲ್ಲ ಹರಕೆ ಹೊತ್ಕೋತಾ ಇರ್ತಾರೆ. ನೀ ಯಾವ ವ್ರತಾನು ಮಾಡದೆ ಇಂಥ ಪುಣ್ಯಾತ್ಮ ನಿನ್ಗೆ ಸಿಕ್ತ. ಅದಕ್ಕೆ ನಿನಗೆ ಅಹಂಕಾರ. ಅಹಂಕಾರ ಅಂತಾನೆ ತಿಳ್ಕೊ. ನೀನೇನಾದ್ರೂ ತಿಳ್ಕೊ, ನನ್ ಜೀವ ಕೊಡ್ತೀನಿ ಹೊರತು ಕೇಸಿನ ಮಾತ್ರ ವಾಪಸ್ ತಗೊಳ್ಳಲ್ಲ. ಜೀವ ಕೊಡ್ತೀಯಾ, ಆದ್ರೆ ಕೇಸ್ ವಾಪಸ್ ತಗೊಳಲ್ವಾ? ಜೀವನೇ ತೆಗೆದ್ರೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಇಲ್ಲಾಗಲ್ಲ, ಬೇರೆ ಜಾಗನೇ ಬೇಕು. ಮೇಘನಾ, ನಾವಿಬ್ರು ಹನಿಮೂನ್ಗೆ ಹೋಗ್ತಾ ಇದ್ದೀವಿ. ಮಾಸ್ತಿಕೊಪ್ಪದ ಒಂಟಿ ಮನೆ ಎಸ್ಟೇಟ್ ವಿಲ್ಲಾಗೆ. ಅಲ್ಲಿ ನಿನ್ ಕತೆ. ಕೇಳಿಸ್ಕೊಟ್ಯಾ ನಿಮ್ಮಕ್ಕ ಹೇಳಿದ ಮಾತನ್ನ? ಊರಿಂದ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಸಿಕ್ತು. ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊ. ಹಾಯ್ ಅದ್ಕತ್ತಾಗಿ. ಏನ್ ಭಾವಂತಮ್ಮ? ಅದನ್ನ ಹೆಂಗೆ ಹೇಳಿ ಅಂತ ಗೊತ್ತಾಗ್ತಿಲ್ವಲ್ಲ. ಸುಮಾರು ವಿಷಯ ಗೊತ್ತು, ಆದ್ರೆ ನೀವ್ ಯಾವ ವಿಷಯ ಹೇಳ್ಬೇಕು ಅಂತ ಬಂದಿದ್ದೀರೋ ಅದು ಗೊತ್ತಿಲ್ಲ. ಮಾತಾಡೋದಕ್ಕೆ ದೇವ್ರ ಬಾಯಿ ಕೊಟ್ಟಿದ್ದಾನಲ್ಲ, ಅದ್ರಲ್ಲೇ ಹೇಳಿ. ಏನ್ ಕಿಂಡಲ್ಲ? ಇಲ್ಲ, ಬಂಡಲ್. ಏನ್ ವಿಷಯ ಅಂತ ಹೇಳ್ರಿ. ಏನಿದು ಬೂದಿ? ಹೇಗೋ ಬಂದಿದೆ, ಕ್ಲೀನ್ ಮಾಡಿ ತಿಪ್ಪೆಗೆಸಿ. ನಮ್ಮನೇಲಿ ಬೂದಿ? ಅದು ನಮ್ಮ ರೂಮಲ್ಲಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ಮೊದಲು ಅದನ್ನ ಕ್ಲೀನ್ ಮಾಡು.